ಆದರೆ ಇವತ್ತು UN ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅದರ ಮಾತುಗಳು ಸಹಿತ ಅಮೆರಿಕ ಕೇಳ್ತಾ ಇಲ್ಲ, ಇಸ್ರೇಲ್ ಕೇಳ್ತಾ ಇಲ್ಲ. ಇಬ್ಬರು ಕೂಡ ದಾಳಿ ಮಾಡಿದರು ಇರಾನ್ ಮೇಲೆ. ಇವತ್ತು ಅದರ ಹೊಡೆತವನ್ನು ತಿಂತಾ ಇದ್ದಾರೆ. ಕೊಲ್ಲಿ ರಾಷ್ಟ್ರಗಳಿಂದ ಅಲ್ಲಿ ನೆಲೆಗಳನ್ನು ಕಳ್ಕೊಳ್ತಾ ಇದ್ದಾರೆ. ಹಾಗೆ ಇವತ್ತು ಭಾರತ ಅಮೆರಿಕ ಮತ್ತು ಇಸ್ರೇಲ್ ಜೊತೆ ಗುರುತಿಸಿಕೊಂಡ ಇಲ್ಲಿ ಆತ್ಮೀಯತೆಯನ್ನು ಆತ್ಮೀಯ ವಾತಾವರಣ ಕಳೆದುಕೊಂಡಲ್ಲ ಅನ್ನುವಂಥದ್ದು. ಇವತ್ತು ನೋಡ್ರಿ, ನಮ್ಮಲ್ಲೂ ಸಹಿತ ಗ್ಯಾಸ್ ಪ್ರಾಬ್ಲಮ್ ಆಗಲಿಕ್ಕೆ ಇವತ್ತು ಕಮರ್ಷಿಯಲ್ ಪರ್ಪಸ್ ಅಂದರೆ ವಾಣಿಜ್ಯಿಕ ಇರುತ್ತಿರುವಂಥ ಹೋಟೆಲ್ಗಳಿಗೆ ಅದು ಇನ್ನುಳಿದ ಖಾನಾವಳಿ ಇಂಥ ಸಾರ್ವಜನಿಕ ಇವೇನು ಅಂಗಡಿಗೆ ಮುಂತಾದವಲ್ಲ ಅಲ್ಲೇ ಇವತ್ತು ಗ್ಯಾಸ್ ಸಿಗಲಾರಂಥ ಸ್ಥಿತಿ ಬಂದಿರ್ತಾ ಇದೆ. ಹೇಳ್ಕೊಳ್ತಾ ಇದ್ದು ಸರ್ಕಾರ ಇಲ್ಲ ನಾವು ತಾಳ್ತೀವಿ ಮತ್ತೇನೋ ಮಾಡ್ತೀವಿ, ಇದೆಲ್ಲ ಅವಶ್ಯಕತೆ ಇರಲಿಲ್ಲ ನಮಗೆ. ನಾವು ಸಹಜವಾಗಿ ಇರಾನ್ ಜೊತೆ ಕೂಡ್ಕೊಂಡು ಹೋಗಿದ್ರೆ ಅದೇ ರೀತಿ ಅಮೆರಿಕಾಗೆ ಅದು ಸ್ಥಾನಮಾನ ಕೊಟ್ಟು ಅದನ್ನು ದೂರ ಇಟ್ಟುಕೊಂಡಿದ್ರೆ. ಇವತ್ತು ಯಾವ ರೀತಿ ಅವ್ರ ಸಮೀಪ ಹೋಗಿದ್ದೀವಿ ಅಂತಂದ್ರೆ ನಮ್ಮ ಕಾರ್ಪೊರೇಟ್ಗಳು ಇವತ್ತೇನಿದ್ದಾರೆ ಈ ದೇಶ ಉದ್ಧಾರ ಮಾಡ್ತಾನಂತ ಇಡೀ ದೇಶದ ಅರ್ಥವ್ಯವಸ್ಥೆ ನಮ್ಮ ಕೈ ತೆಗೆದುಕೊಂಡಿದ್ದಾರೆ. ಅವರಿಗೆ ಅಮೆರಿಕ ಬೇಕಾಗಿದೆ, ನಿಮಗಲ್ಲ. ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು, ಬಡವರು, ಮಧ್ಯಮ ವರ್ಗದ ಮಕ್ಕಳು, ಕೆಳವರ್ಗದ ಮಕ್ಕಳು ಇವರು 90% ಇದ್ದಾರೆ ಹೆಚ್ಚು ಕಡಿಮೆ. ಇವರಿಗೆ ಅಮೆರಿಕಕ್ಕೆ ಮತ್ತಿಲ್ಲಿ ಹೋಗುವಂಥ ಅವಕಾಶಗಳು ಸಿಗೋದೇ ಇಲ್ಲ. ಯಾಕೆ ದುಡ್ಡು ಕೊಡೋ ಶಕ್ತಿ ಇವರಿಗಿಲ್ಲ. ಏನಿದ್ರು ಹೈಯರ್ ಕ್ಲಾಸ್ ಮಂದಿಗೆ, ಮೇಲ್ವರ್ಗದ ಮಂದಿಗೆ, ಅದಕ್ಕಿಂತ ಮಧ್ಯಮ ವರ್ಗದವ್ರಿಗೆ ಸಾಲ ಮಾಡಿ ಕಳಿಸ್ಬೋದು ಅಮೆರಿಕಕ್ಕೂ ಮತ್ತೆಲ್ಲೋ ಯುರೋಪ್ ದೇಶಗಳಿಗೆ. ಇವತ್ತು ಅವತ್ತು ಊಟ ಮಾಡುವಂಥ ಅವರ ತಂದೆಗಳ ಮಕ್ಕಳು ಇವತ್ತು ಭಾಳಪ್ಪ ಅಂದ್ರೆ ಅದು ತಮ್ಮ ಏನಪ್ಪ ಅಂದ್ರೆ ಸ್ಥಾನಿಕ ಭಾಷೆ ಯಾವುದೇ ಇರ್ಬೋದು, ಅಲ್ಲಿ ಆಡಳಿತ ಭಾಷೆ ಅನ್ನಲಿ ರಾಜ್ಯ ಭಾಷೆಯಲ್ಲಿ ವಿದ್ಯಾಕಲಿತ ಇಂಗ್ಲೀಷ್ನಲ್ಲಿ ಅಷ್ಟು ಪಾರಂಗತರಾಗಲಾರದ, ಸೈನ್ಸಲ್ಲಿ ಅಷ್ಟು ಆಗಲಾರದ, ಜೊತೆಗೆ ಇವರ ಆರ್ಥಿಕ ಪರಿಸ್ಥಿತಿ ಅಭದ್ರ ಆಗಿದ್ದರಿಂದಾಗಿ ಯಾರು ಅಮೆರಿಕ ಮತ್ತು ಅದೇ ಕಾಲಕ್ಕೆ ಯುರೋಪ್ ದೇಶಗಳು ಹೋಗ್ತಾರೆ ಕಲೀಲಿಕ್ಕೆ